ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ರೆಕಾರ್ಡ್ ಬ್ರೇಕ್ ಆಗ್ಬೋದಾ? ಸೂಪರ್ ಡೂಪರ್ ಅಲ್ಟಿಮೇಟ್ ಮೂವಿ. ಡೈರೆಕ್ಟರ್ ತಲೆಯಲ್ಲಿ ವಿಶ್ವರೂಪ ತೋರಿಸ್ಬಿಟ್ಟಿದ್ದಾರೆ. ಒಂದು 25% ಅಷ್ಟು. ಓಕೆ, ಅದಕ್ಕಿಂತ 10 ಟೈಮ್ಸ್ 25 ಟೈಮ್ಸ್ ಹ್ಯಾಡ್ ಇದೆ ಅಂತ ಅಂತೀರಾ? ಸೊ ಹೆಂಗಿದೆ? ಚೆನ್ನಾಗಿದೆಯಾ ಸರ್? ಫಿಲಮ್ ಹೆಂಗಿದೆ ಸರ್? ಫಿಲಮ್ ಹೆಂಗಿದೆ? ಫಿಲಮ್ ಹೆಂಗಿದೆ ಸರ್? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಫಿಲಮ್ ಹೆಂಗಿದೆ? ಏನು ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಇಷ್ಟ ಆಯ್ತಾ ಮೇಡಮ್? ಫಿಲಮ್ ಹೆಂಗಿದೆ ಸರ್? ಫಿಲಮ್ ಹೆಂಗಿದೆ? ಸರ್ ಫಿಲಮ್ ಹೆಂಗಿದೆ? ಏನು ಇಷ್ಟ ಆಯ್ತು ಸರ್? ರಿಷಬ್ ಆಕ್ಟಿಂಗ್ ಸೂಪರ್ ಆಗಿದೆ ಸರ್. ಹೌದಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್. ಫಿಲಮ್ ಹೆಂಗಿದೆ? ತುಂಬಾ ಇಷ್ಟ ಆಯ್ತು. ಇನ್ನೊಂದು ನೋಡ್ಬೋದು. ಏನು ಇಷ್ಟ ಆಯ್ತು ಸರ್? ಫಿಲಮ್ ಹೆಂಗಿದೆ ಸರ್? ಫಿಲಮ್ ಹೆಂಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸರ್? ಫಿಲಮ್ ಹೆಂಗಿದೆ? ಹೆಂಗಿದೆ ಸರ್? ಫಿಲಮ್ ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್? ಇಡೀ ಮೂವಿನೇ ಇಷ್ಟ ಆಗಿದೆ. ಮೂವಿನೇ ಇಷ್ಟ ಆಯ್ತಾ? ಪಾರ್ಟ್ 3 ಇನ್ನೂ ವೆಯ್ಟ್ ಮಾಡಬೇಕು, ಅಷ್ಟು ಕಾತರದಿಂದ ಇದೆ. ಕನ್ನಡಕ್ಕೆ ಇನ್ನೊಂದು 1000 ಕೋಟಿ ಫಿಲಮ್ ಆಗ್ಬೋದಾ? ಮಾತೇ ಇಲ್ಲ. KGF ರೆಕಾರ್ಡ್ ಬ್ರೇಕ್ ಆಗ್ಬೋದಾ? ಖುಷಿನಾ? ಆಬ್ವಿಯಸ್ಲಿ ಆಗುತ್ತೆ. ತುಂಬಾ ಮೈ ನಡುತ್ತಾ ಇದೆ ಇನ್ನು. ಅಷ್ಟು ಚೆನ್ನಾಗಿದೆ. 100% ಹಿಟ್ ಆಗುತ್ತೆ. ಹೌದಾ? 100% ಹಿಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಹೌದಾ? ಒಳ್ಳೆ ಫ್ಯಾಮಿಲಿ, ಒಟ್ಟು ದೈವತ್ ಸಂಬಂಧಪಟ್ಟಿದ್ದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಫ್ಟರ್ ಎಷ್ಟು ಖುಷಿ ಅನ್ಸುತ್ತೆ ನಮ್ಮ ಕನ್ನಡ ಫಿಲಮ್ ಈ ತರ ಇದೆ ಅಂತಲ್ಲ? ಏನು ಮಾತಾಡಕ್ ಆಗ್ತಾ ಇಲ್ಲ. ಹೌದಾ? ಇನ್ನೊಂದ್ಸಲ ಬರ್ತೀರಾ ಮತ್ತೆ? ಇನ್ನು 3 ಸತಿ 4 ಸತಿ ಫ್ಯಾಮಿಲಿ ನಮ್ಮ ತಾಯಿ ಕರ್ಕೊಂಡ್ ಬರ್ತೀವಿ. ಹೌದಾ? ಕರ್ಕೊಂಡ್ ಬರ್ತೀವಿ. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸೂಪರ್ ಡೂಪರ್ ಅಲ್ಟಿಮೇಟ್ ಮೂವಿ. ಡೈರೆಕ್ಟರ್ ತಲೆಯಲ್ಲಿ ವಿಶ್ವರೂಪ ತೋರಿಸ್ಬಿಟ್ಟಿದ್ದಾರೆ. ಯಾರ್ಯಾರು ಇವಾಗ ಲೇಔಟ್ಗಳು ಮಾಡ್ಕೊಂಡು ಎಲ್ಲ ಕೂತಿದಾರಲ್ಲ, 3ನೇ ತಲೆಮಾರಿಗೆ ಎಲ್ಲ ಸರ್ವನಾಶ ಆಗುತ್ತೆ. ಅದ್ರ ಬದಲು ದೈವ ಕಾರ್ಯಗಳು ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಸರ್ ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಏನಾದ್ರು ಒಂದು ಮಾತು ಹೇಳ್ಬೋದಾ ಚಾಪ್ಟರ್ ನನ್ನ ಬಗ್ಗೆ? ಸೂಪರ್ ಆಗಿದೆ. ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ, ಇನ್ನೇನು ಹೇಳಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಅಂತೀರಾ? ಫಿಲಮ್ ಹೇಗಿದೆ? ನೋಡಿದ್ವಿ ಸರ್. ಹೇಗೆ ಅನ್ನಿಸ್ತು ಸರ್ ಫಿಲಮ್? ಮೂವಿ ನೋಡ್ತಾ ಇದ್ರೆ ಗೂಸ್ ಬಂಪ್ಸ್ಗಳು ನೀಡ ಹಂಗೆ ಬರ್ತಾ ಇತ್ತು. ಹೌದಾ? ಅವ್ರು ತೋರಿಸಿರೋ ರೀತಿ ಆಗ್ಲಿ, ಒಂದು ಸ್ಕ್ರೀನ್ ಪ್ಲೇ ಆಗ್ಲಿ, ವಿಜುವಲ್ ಟ್ರೀಟ್ ತರ ಇತ್ತು. ಒಂದೊಂದು ಸೀನ್ ಅಲ್ಲೂ ಕುತ್ಕೊಂಡ್ ಕಿರ್ಚಾಡೋಣ ಅನ್ನೋ ರೇಂಜ್ ಇತ್ತು. ಸಾಕಾಗಿದೆ ಸರ್. ತುಂಬಾ ಕ್ಲಾಸಿಕ್ ಆಗಿದೆ, ತುಂಬಾ ಎಕ್ಸಲೆಂಟ್ ಮಾಡಿದ್ದಾರೆ. ಆಕ್ಟಿಂಗ್ ಮಾತ್ರ ಸೂಪರ್ ಡೂಪರ್. ಆಕ್ಷನ್ ಸೀನು ಯಾವ್ದು ಎಲ್ಲೂ ಬೋರ್ ಆಗಲ್ಲ. ಕಾಮಿಡಿ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಕಾಮಿಡಿ ತಗೊಂಡ್ರು. ಆಮೇಲೆ ದೈವದ ಬಗ್ಗೆ ತುಂಬಾ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಏನ್ ನಂಬಬೇಕು ಅದೆಲ್ಲ ನಂಬಲೇಬೇಕು. ಆಲ್ರೆಡಿ ದೈವದ ಬಗ್ಗೆ ಏನೇನ್ ಮಾಡ್ಬೇಕೆಲ್ಲ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲರೂ VFX ಬಗ್ಗೆ ಮಾತಾಡ್ತಾರೆ. VFX ಬಗ್ಗೆ ಹೇಗಿದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ನಿಮ್ಗೆ ಒಂಚೂರು ಅದು VFX ಅನ್ಸಲ್ಲ. ರಿಯಾಲಿಟಿ ಆಗಿದೆ. ಒಂದೊಂದು ಮೂಮೆಂಟ್ ಅಲ್ಲೂ ಅದೇ ಹೇಳ್ತಾ ಇಲ್ವಾ, ಒಂದೊಂದು ಮೂಮೆಂಟ್ ರಿಯಾಲಿಟಿ ನಾವು ಆ ಮೂಮೆಂಟ್ ಅಲ್ಲಿ ಲೀವ್ ಮಾಡ್ತಾ ಇದೀವಿ ಅನ್ನೋ ತರ ಇದೆ. ಸೊ ವಿಜುವಲ್ ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ನಲ್ಲ, ದಿ ಬೆಸ್ಟ್ ಮೂವಿ ಇದೆ. ದಿ ಬೆಸ್ಟ್ ಒನ್ ಆಫ್ ದ ಟಾಪ್ ಮೂವಿ. ಓಕೆ. ಸೊ ಇದೇ 3 ವರ್ಷದ ಹಿಂದೆ ಕಾಂತಾರ ಬಂದಿತ್ತು. ಸೊ ಆಫ್ಟರ್ 3 years ಆಮೇಲೆ ಕಾಂತಾರ ಚಾಪ್ಟರ್ 1 ಬಂದಿದೆ ಸರ್. ಕಾಂತಾರ ಬಂದು 25% ಅಷ್ಟು. ಓಕೆ. ಅದಕ್ಕಿಂತ 10 ಟೈಮ್ಸ್ 25 ಟೈಮ್ಸ್ ಹ್ಯಾಡ್ ಇದೆ ಅಂತ ಅಂತೀರಾ? ಸೊ ಕಲೆಕ್ಷನ್ ಕೂಡ ಅಷ್ಟೇ ಆಗ್ಬೋದು ಅಂತೀರಾ? ಕಲೆಕ್ಷನ್ ಬಗ್ಗೆ ತಲೆ ಕೆಡ್ಸ್ಕೊಳಂಗೆ ಇಲ್ಲ ನಾವು. ಇದು ಎಲ್ಲ ಯಾವ 1000 crores ಅದೆಲ್ಲ ಏನು ಇಲ್ಲ. ಸೊ ಪ್ರೀವಿಯಸ್ ಬೆಸ್ಟ್ KGF 1250 crores ಆಗಿದೆ. ಅದು ಬೀಟ್ ಮಾಡುತ್ತಾ ಇಲ್ಲ ಅನ್ನೋದಕ್ಕಿಂತ ಮೂವಿ ಎಲ್ಲ ಬಂದು ನೋಡಲ್ಲ. ಇವಾಗ ಎಲ್ಲರೂ ಕೂಡ ಓಕೆ ಪ್ರೀವಿಯಸ್ ಬೆಸ್ಟ್ ಫಿಲಮ್ ರೀಚ್ ಮಾಡಿದ್ರೆ ಓಕೆ ಇದನ್ನು ದಿ ಬೆಸ್ಟ್ ಅನ್ಬೋದು ಅಂತೀರಾ? ಫಸ್ಟ್ ಶೋಗೆ ಯೂತ್ಸ್ ಯಂಗ್ಸ್ಟರ್ಸ್ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡಿದ್ದಾರೆ.
ಅದನ್ನ ನೋಡ್ಬೇಕು ಟ್ರೆಂಡಿಂಗ್ ಹೆಂಗಿದೆ ಅಂತ. ದೇವ್ರ ಬಗ್ಗೆ ಹೆಂಗಾಗಿದೆ ಹೌದು ಹಂಗ್ ಬಂದಿದೆ. BMS ಅಲ್ಲಿ ಒಳ್ಳೆ ಟ್ರೆಂಡಿಂಗ್ ಆಮೇಲೆ ಅದು ಯಾವ ಒಂದು ಸರ್, ರೂಪಾಯಿಗೂ ಮೋಸ ಇಲ್ಲ. ಮೋಸ ಸೊ ಇಲ್ಲ. ಟಿಕೆಟ್ ರೈಸ್ ಮಾಡಿರೋದು ನಿಮ್ಗೆ ಏನು ಏನಿಲ್ಲ ಸರ್. ಏನು ಬೇಜಾರಿಲ್ಲ. ಸರ್, ಮೂವಿಗೆ ಇನ್ನ 1000 ಸರ್, 1000 ರೂಪಾಯಿ ಫಿಲಮ್ ಹೇಗಿದೆ Super, super. ಏನ್ ಇಷ್ಟ ಆಯ್ತು ಬ್ರೋ? ಸಾಕದು ಎಲ್ಲ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಸಾಕಾಗಿದೆ. ಯಾವ ಮೂವಿ ಬಂದಿಲ್ಲ ಅಂತಲ್ಲ, ಆದ್ರೆ ಇಷ್ಟು ದೊಡ್ಡದಂದ್ರೆ ನಿಮ್ಗೆಲ್ಲ ರಿಯಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ. VFX ಕಮ್ಮಿ ಯೂಸ್ ಮಾಡಿದ್ದಾರೆ. VFX ಯೂಸ್ ಮಾಡೋ ಜಾಗ ತುಂಬಾ ಕ್ಲೀನ್ ಆಗಿ ಮಾಡಿದ್ದಾರೆ. ಹೆಚ್ಚು ಹೇಳ್ಬಾರ್ದು, ಯಾರು ಇದನ್ನ ಡೈರೆಕ್ಟ್ ಆಗಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂಡ್ ಅದೇ ಯಾರು ಪೋಸ್ಟ್ ಮಾಡಬೇಡಿ ಇದ್ರ ಬಗ್ಗೆ, ಅಂದ್ರೆ ಸೀನ್ಸ್ ಯಾವುದು ಪೋಸ್ಟ್ ಮಾಡಬೇಡಿ, ಬಟ್ ಮೂವಿ ನೋಡ್ಲೇಬೇಕು. ಥಿಯೇಟರ್ ನೋಡುವಂತ ಮೂವಿನೇ. ಅಂಡ್ ಸೊ ಎರಡನೇ ಶೋ ನೋಡ್ತಾರೆ ಮತ್ತೆ ಒಂದು ಫ್ಯಾನ್ ಶೋ ನೋಡಿದ್ರಿ, ಎರಡನೇ ಶೋ ಬಂದಿರೋದು ನೆನ್ನೆ ಪ್ರೀಮಿಯರ್ ಶೋ ನೋಡಿದೆ, ಶಿವಮೊಗ್ಗದಲ್ಲಿ ನೋಡಿದ್ದೆ. ಶಿವಮೊಗ್ಗದಲ್ಲಿ ಇವಾಗ ಮತ್ತೆ ಇಲ್ಲಿಗೆ ಬಂದೀವಿ. ಓ ಸೂಪರ್ ಹೆಂಗ ಅನ್ಸ್ತು ಫಿಲಮು? ಸರ್ ಫಿಲಮ್ ಮಾತ್ರ ಬಹಳ ಸಖತ್ತಾಗಿದೆ. ಪಾರ್ಟ್ 1 ಪಾರ್ಟ್ 2 ಅಂದ್ರೆ ಸಾರಿ ನಾವು ಪಾರ್ಟ್ 2 ನೋಡಿದ್ವಿ ಫಸ್ಟ್. ಪಾರ್ಟ್ 1 ಮಾತ್ರ ಪಾರ್ಟ್ 1 10 ಪಟ್ಟು ಕ್ಲೈಮ್ಯಾಕ್ಸ್ ಜಾಸ್ತಿ ಇದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಕೂಡ ಕ್ಲೈಮ್ಯಾಕ್ಸ್ ಫಿಲಮ್ ಗೆಲ್ಸಿತ್ತು. ಇದು ಕೂಡ ಅಂದ್ರೆ ಫುಲ್ ಇಡೀ ಒಂದೊಂದು ಕ್ಷಣನೂ ಒಂದೊಂದು ನಿಮಿಷನೂ ಬಹಳ ರೋಮಾಂಚನ ಇದೆ ಫಿಲಮ್ ಮಾತ್ರ. ಓಕೆ. ಸೊ ಸೀಟ್ ಎಡ್ಜ್ ಥ್ರಿಲ್ಲರ್ ಅನ್ಬೋದು. ತುಂಬಾ ಸೀಟ್ ಎಡ್ಜ್ ಥ್ರಿಲ್ಲರ್ ಅನ್ಬೋದು. ಮತ್ತೆ ಇನ್ನು ಬೇರೆ ಏನೇನು ಇಷ್ಟ ಆಯ್ತು ನಿಮ್ಗೆ? ಅಂದ್ರೆ ಬಹಳ ಅಂದ್ರೆ ಯಾರಿಗೂ ಆಕ್ಟಿಂಗ್ ಮಾಡೋಕ್ಕಾಗದೆ ರಿಷಬ್ ಶೆಟ್ಟಿ ನಮ್ಗೆ ಇಡೀ ಕರ್ನಾಟಕದಲ್ಲಿ ಇಡೀ ಪ್ಯಾನ್ ಇಂಡಿಯಾ ಆಗಲಿ ಯಾರೇ ಆಗಲಿ ರಿಷಬ್ ಶೆಟ್ಟಿ ಅಷ್ಟು ಯಾರು ಆಕ್ಟಿಂಗ್ ಯಾರು ಮಾಡಿಲ್ಲ ಈ ಫಿಲಮ್ ಅಷ್ಟು. ಬಹಳ ಸಖತ್ತಾಗಿ ಮಾಡಿದ್ದಾರೆ. ಬಹಳ ಸಖತ್ತಾಗಿ ಮಾಡಿದೆ. ಡೈರೆಕ್ಷನ್ ಇಲ್ಲ ಆಕ್ಟಿಂಗ್? ಡೈರೆಕ್ಷನ್ ಯಾವ ತರ ಇದೆ, ಆಕ್ಟಿಂಗ್ ಯಾವ ತರ ಇದೆ? ಡೈರೆಕ್ಟಿಂಗು ಹಂಗೆ ಇದೆ, ಆಕ್ಟಿಂಗು ಹಂಗೆ ಇದೆ ಸರ್. ರುಕ್ಮಿಣಿ ವಾಸಂತ್ ನಾವು ಅವ್ರನ್ನ ಜಾಸ್ತಿ ನೋಡಿಲ್ಲ, ದೇವ್ರ ನೋಡಕ್ ನಾವು ಬಂದಿದ್ದು. ನೀವು ದೈವ ನೋಡಕ್ ಬಂದಿದ್ದೀರಾ? ಹಾ. ಓಕೆ. ಸೊ ಔಟ್ ಆಫ್ 5 ರೇಟಿಂಗ್ ಎಷ್ಟು ಕೊಡ್ತೀರಾ? 5 ಕೊಡ್ತೀವಿ ಸರ್. ಔಟ್ ಆಫ್ 5 ಕೊಡ್ತೀರಾ? ಥ್ಯಾಂಕ್ಸ್. ವೆಲ್ಕಮ್ ಸರ್. ನೋಡಿದ್ವಿ ಸರ್. ಏನ್ ಇಷ್ಟ ಆಯ್ತು ಸರ್? ಮೂವಿನೇ ಸಿಕ್ಕಾಗಿದೆ ಸರ್. ಮೂವಿನೇ ಸಕ್ಕತ್ತಾಗಿದೆ. ಆಕ್ಟಿಂಗ್ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಹಾ. ಅದು ಒಂದೊಂದು ಕ್ಯಾರೆಕ್ಟರ್ ವೈಸ್ ಸೂಪರ್ ಆಗಿ ಮಾಡಿದ್ದಾರೆ. ಹೌದಾ? 3 ವರ್ಷದ ಹಿಂದೆ ಕಾಂತಾರ ನಾವು ಯಾರು ಅನ್ಕೊಳ್ದೇ ಇರೋ ತರ ಒಂದು ಇಂಡಸ್ಟ್ರಿ ಇಟ್ಟಾಯ್ತು. ಇದು ಎಲ್ಲರಿಗೂ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ರಾ? ಹೌದು ಸರ್, ಎಕ್ಸ್ಪೆಕ್ಟೇಷನ್ ಇತ್ತು. ಫಸ್ಟ್ ಹಾಫ್ ಬಂತಲ್ಲ, ಅದು ಸೆಕೆಂಡ್ ಪಾರ್ಟ್ 2 ಅಂತಲ್ಲ, ಅದೇ ತರ ಇರುತ್ತೆ ಅಂತ ಬಂದ್ವಿ. ಬಟ್ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿದೆ, ಮತ್ತೆ ಸಕಲಾಗಿ ಮಾಡಿದ್ದಾರೆ. 20 ಮಿನಿಟ್ಸ್ ಅಂದ್ರೆ ಸೀಟ್ ಎರ್ಜಲ್ಲೇ ಕೂತ್ಕೊಂಡು ನೋಡೋ ತರ ಇದೆ. ಲಾಸ್ಟ್ 20 ಮಿನಿಟ್ಸ್. So ಇದು ಫಸ್ಟ್ ಹಾಫ್ ಸ್ವಲ್ಪ ಲೇಟ್ ಆಯ್ತು ಸರ್. ಲೇಟ್ ಆಯ್ತು. ಸೊ 3 ಅವರ್ ಫಿಲಮ್ ಎಲ್ಲೂ ಬೋರ್ ಓಡಿಸಲ್ವಾ? ಅದೇ ಸರ್, ಫಸ್ಟ್ ಹಾಫ್ ಸ್ವಲ್ಪ ನಿದ್ದೆ ಬರ್ಸೋ ತರ ಇದೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದು ಯಾಕಂದ್ರೆ ಮೂವಿ ಲೆಂತ್ ತಗೊಬೇಕು ಅಂದಾಗ ಬೇಕೇ ಬೇಕದು. ಸೆಕೆಂಡ್ ಹಾಫ್ ಅಂತ ಸಕಲಾಗಿದೆ. ಸೆಕೆಂಡ್ ಹಾಫ್ ಸೂಪರ್ ಆಗಿದೆ. ಸೊ KGF ರೆಕಾರ್ಡ್ ಬ್ರೇಕ್ ಆಗುತ್ತೆ. ಇನ್ನು ಕನ್ನಡಕ್ಕೆ ಇನ್ನೊಂದು 1000 ಕೋಟಿ ಫಿಲಮ್ ಹಾಕ್ಬೋದಾ? ನಿಜ ಹೇಳ್ಬೇಕಂದ್ರೆ ಡೌಟ್ ಇದೆ. ಬಟ್ ಆದ್ರೂ ರೀಚ್ ಆಗುತ್ತೆ ಸರ್, ಅಲ್ಲಿವರೆಗೂ ರೀಚ್ ಆಗುತ್ತೆ. ಸೊ ಇಂಡಿಯಾದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫಿಲಮ್. ಆ ಎಕ್ಸ್ಪೆಕ್ಟೇಷನ್ ಎಲ್ಲರೂ ರೀಚ್ ಆಗ್ಬೋದಾ? ಇಂಡಿಯಾ ರೀಚ್ ಆಗುತ್ತೆ. ಕಾಂತಾರ ಹಿಂದೆ ಚಾಪ್ಟರ್ ಕಾಂತಾರ ಎಂಟೈರ್ ಇಂಡಿಯಾ ರೀಚ್ ಆಗಿತ್ತು. ಸೊ ಇದು ವರ್ಲ್ಡ್ ಹೋಗಿದೆ, ಸ್ಪ್ಯಾನಿಷ್ ಭಾಷೆಯಲ್ಲೆಲ್ಲ ರಿಲೀಸ್ ಆಗಿದೆ. ಸೊ ಇದೆಲ್ಲ ವರ್ತ್ ಅನ್ಸುತ್ತಾ? ವರ್ತ್ ಇದೆ ಸರ್, ವರ್ತ್ ಇದೆ, ಬಂದೇ ಬರುತ್ತೆ. ಬಟ್ ಓವರ್ ಆಲ್ ವರ್ಲ್ಡ್ ಅಲ್ಲಿ ಮಾಡಿರೋದ್ರಿಂದ ಬಂದೇ ಬರುತ್ತೆ. ಎಲ್ಲ ಕ್ಯಾರೆಕ್ಟರ್ ಎಲ್ಲ ಭಾಷೆಯಲ್ಲಿ ಮಾಡಿರೋದ್ರಿಂದ ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿದೆ. ಓಕೆ. ಇವಾಗ ಈ ಫಿಲಮ್ದು ಟಿಕೆಟ್ ರೇಟ್ ಎಲ್ಲ ಇನ್ಕ್ರೀಸ್ ಆಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತೊಂದರೆ ಇಲ್ಲ ಸರ್, ಕೊಟ್ಟು ನೋಡ್ಬೋದು. ನೋಡ್ಬೋದು. ಸೊ ಫಿಲಮ್ ಹೆಂಗೆ? ನಾವು ಇಬ್ರು ಬಂದ್ವಿ, 700 ರೂಪಾಯಿ ಕೊಟ್ಟು ಬಂದ್ವಿ. ಓಕೆ. ವರ್ತಿದೆ ಸರ್, ವರ್ತಿದೆ ಅಂತೀರಾ? ಸೊ ಇದರ ವರ್ತ್ ಫಿಲಮ್ ಗಳಿಗೆ ಎಷ್ಟು ಕೊಟ್ಟರು ಕೊಡಕ್ಕೆ ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ ಸರ್. ಕನ್ನಡ ಮೂವಿ ನಾವು ನೋಡಿದ್ರೆ ಇನ್ನು ಯಾರು ನೋಡ್ತಾರೆ ಹೇಳಿ? ನಾವು ದುಡ್ಡು ಕೊಟ್ಟರೆ ತಾನೆ ಅವ್ರು ನೆಕ್ಸ್ಟ್ ಮಾಡ್ಲಿಕ್ಕಾಗೋದು. ಸೊ ಟೋಟಲ್ ಔಟ್ ಆಫ್ 5 ಸ್ಟಾರ್ಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ನೀವು? 4.5 ಕೊಡ್ತೀವಿ. 4.5. ಲಾಸ್ಟ್ 20 ಮಿನಿಟ್ಸ್ 20 ಮಿನಿಟ್ಸ್ಗೋಸ್ಕರ 4.5 ಸರ್. 4.5. ಹೌದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಬೋರ್ ಆಗಲ್ಲ ಸರ್, ಎಲ್ಲೂ ಬೋರ್ ಆಗಲ್ಲ, ಲ್ಯಾಗ್ ಆಗಲ್ಲ. ಯಾಕಂದ್ರೆ ಸೀನ್ಸ್ ಎಲ್ಲ ಎಂಗೇಜಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕಾಂತಾರದಲ್ಲಿ ಸಾಂಗ್ಸ್ ಗಳು ಹಿಟ್ ಆಗಿತ್ತು. ಇದ್ರಲ್ಲಿ ಸಾಂಗ್ಸ್ ಕಮ್ಮಿ ಇದೆ ಅಂತಾರೆ. ಇದರಲ್ಲಿ ಹೆಂಗಂದ್ರೆ ಸಿಚುವೇಶನ್ ತಕ್ಕಂಗೆ ಸಾಂಗ್ ಇಟ್ಟಿದ್ದಾರೆ. ಸೊ ಅವಶ್ಯಕತೆಯಾಗಿ ಮಾಡಿಲ್ಲ, ಎಕ್ಸ್ಟ್ರಾ ಸಾಂಗ್ಸ್ ಅಂತ ಎಲ್ಲೂ ಅನ್ಸಲ್ಲ. ಓಕೆ. ಸೊ ರಿಷಬ್ ಶೆಟ್ಟಿ ಅವ್ರದ್ದು ಡೈರೆಕ್ಷನ್ ಇಷ್ಟ ಆಯ್ತಾ ನಿಮ್ಗೆ? ಆಕ್ಟಿಂಗ್ ಇಷ್ಟ ಆಯ್ತಾ? ಇದರಲ್ಲಿ ಡೈರೆಕ್ಷನ್ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಹಳೆ ಕಾಲದನ್ನೆಲ್ಲ ತೋರಿಸಿರಲ್ಲ, ಅಷ್ಟು ಈಸಿ ಅಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಅವ್ರಿಗೆ ಯಾವುದೋ ಒಂದು ರೆಫರೆನ್ಸ್ ಇರಲ್ಲ, ಅದ್ರ ಹಿಡ್ಕೊಂಡು ಮೂವ್ ಮಾಡಿ ಎರಡು ಈಕ್ವಲ್ ಆಗಿ ಚೆನ್ನಾಗೇ ಇದೆ. ಬಟ್ ಡೈರೆಕ್ಷನ್ ಒಂದು ಮಾತು ಜಾಸ್ತಿ. ಸೊ ಇದು ನಮ್ಮ ಕದಂಬ ವಂಶದ ಕಾಲದಿಂದ ನಡೆದಿದೆ, ಅದಕ್ಕೆ ಏನಾದ್ರು ರಿಲೇಟೆಡ್ ಏನಾದ್ರು ಇಲ್ಲ, ಜಸ್ಟ್ ಟೈಮ್ ಲೈನ್ ಗೋಸ್ಕರ ಕದಂಬ ಅಂತ ಹೇಳಿದ್ದಾರೆ, ಒಂದು ಕಿಂಗ್ ಅಂತ. ಬಟ್ ಕದಂಬರದ ಕಿಂಗ್ಸ್ಗೆ ಏನು ಇದು ಮಾಡಿ ರಿಲೇಟ್ ಮಾಡಿಲ್ಲ. ಆ ಟೈಮ್ ಲೈನ್ ಅಂತ ಹೇಳಿದ್ದಾರೆ, ಬನವಾಸಿ ಅದು ಇದು. ಸೊ ಇದು ಮೈಥಾಲಜಿಕಲ್ ಆಗಿ ಸೇರುತ್ತಾ ಇಲ್ಲ ಪ್ಯೂರ್ಲಿ ಫಿಕ್ಷನ್ ಅಂತ? ಮೈಥಾಲಜಿಕಲ್ ಫಿಕ್ಷನ್, ಮೈಥಾಲಜಿಕಲ್ ಫಿಕ್ಷನ್, ರಿಯಲ್ ಸ್ಟೋರಿ ಅಲ್ಲ. ಬಟ್ ಮೈಥಾಲಜಿಕಲ್ ಫಿಕ್ಷನ್, ಒಂದು ಕಾಲ್ಪನಿಕ ಆಗುತ್ತೆ. ಸೊ ಔಟ್ ಆಫ್ 5 ಎಷ್ಟು ಸ್ಟಾರ್ ಕೊಡ್ತೀರಾ ನೀವು? ನಾನು 5 ಕೊಡ್ತೀನಿ. 5 ಕೊಡ್ತೀರಾ?
ಫಿಲಮ್ ಹೇಗಿದೆ? ಸೂಪರ್ ಆಗಿದೆ ಸರ್. ಚೆನ್ನಾಗಿ ಅನಿಸ್ತಾ? ವೆಯ್ಟಿಂಗ್ ಫಾರ್ ಪಾರ್ಟ್ 2. ಪಾರ್ಟ್ 2 ಓಕೆ. ಮೇಡಮ್ ಫಿಲಮ್ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಫಿಲಮ್ ಹೇಗಿದೆ ಸರ್? ಹಾ? ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್. ಚೆನ್ನಾಗಿದೆ ಸರ್. ಫಿಲಮ್ ಹೇಗಿದೆ? ಚೆನ್ನಾಗಿದೆ ಸರ್. ಫಿಲಮ್ ಹೇಗಿದೆ ಸರ್? ಸೂಪರ್ ಫಿಲಮ್ ಹೇಗಿದೆ ಸರ್? ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಸರ್ ಫಿಲಮ್ ಹೇಗಿದೆ? ಫುಲ್ ಮೂವಿ. ಸಿನಿಮಾ ಸರ್ ಫಿಲಮ್ ಹೆಂಗಿದೆ? ಅಲ್ಟಿಮೇಟ್ ಆಗಿ ಹಾ? ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿ ₹100 ಟಿಕೆಟ್ ರೇಟ್ ಫಿಕ್ಸ್ ಆಗಿದ್ದು ಆಟೋಮೆಟಿಕ್ ಆಗಿ 400 ಬಂದಿದ್ದಾರೆ ಅಂದ್ರೆ ಸರ್ ಕೆಲವೊಂದಕ್ಕೆ ಅದೇ ಅಂತ ಸ್ಟ್ಯಾಂಡರ್ಡ್ಸ್ ಮತ್ತೆ ಬೆಲೆ ಇರುತ್ತೆ ಸರ್. Okay. ಅದಕ್ಕೆ ಅದು ಡಿಸರ್ವಿಂಗ್ ಆಗಿದೆ. ಖಂಡಿತವಾಗ್ಲೂ ಅವರು ಕೊಟ್ಟಿರುವಂತ ಪ್ರೈಸ್ಗೆ ಮೋಸ ಇಲ್ಲ ಸರ್. Okay. ಇಟ್ಸ್ ಅ ಫೈನ್ ಡಿವೈನ್ ಎಕ್ಸ್ಪೀರಿಯನ್ಸ್ ವಿಚ್ ಆಲ್ ಶುಡ್ ಕಮ್ ಅಂಡ್ ವಾಚ್ ಔಟ್ ಇನ್ ದಿ ಥಿಯೇಟರ್. ತುಂಬಾ ಚೆನ್ನಾಗಿದೆ, ನೋಡ್ಬೇಕು ಆಕ್ಚುಲಿ. ಒನ್ ವರ್ಲ್ಡ್ ಮಾಸ್ಟರ್ ಪೀಸ್ ಅನ್ಬೋದಾ? ಮಾಸ್ಟರ್ ಪೀಸ್ ಸರ್, ಡೆಫಿನೆಟ್ಲಿ ಇಟ್ಸ್ ಅ ಮಾಸ್ಟರ್ ಪೀಸ್ ಅಂಡ್ ಇಟ್ಸ್ ಲೈಕ್ ರೆಕಾರ್ಡ್ ಅಂಡ್ ಪಾತ್ ಬ್ರೇಕಿಂಗ್ ಆಗುತ್ತೆ ಇನ್ ಇಂಡಿಯನ್ ಸಿನಿಮಾ 100% ಫಾರ್ ಶೋರ್. ಸೊ ನೆಕ್ಸ್ಟ್ ಇದಕ್ಕೂ ಹೆಡ್ ಕೊಟ್ಟಿದ್ದಾರೆ ಅಂತ ಅಂತಿದ್ದಾರೆ. ಹೌದು ಕೊಟ್ಟಿದ್ದಾರೆ, ಎಷ್ಟು ಲೀಡ್ ಕಟ್ಟಿದ್ದಾರೆ. ಅದು ಇದೇ ತುಂಬಾ ಸಕ್ಕತ್ತಾಗಿದೆ ಅಂಡ್ ಅದಿನ್ನ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಯಾಕಂದ್ರೆ ಆ ನಂಬಿಕೆ ಮತ್ತೆ ಅದೇನಂತಾರೆ ಆ ಡಿವೈನ್ ಪವರ್ ನಮಗೂ ಒಂದು ಇರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್. ಸೊ ಕಾಂತಾರ ಚಾಪ್ಟರ್ 1 ಇಂಡಿಯಾ ಸ್ಪ್ರೈಟ್ ಫ್ರಮ್ ಕರ್ನಾಟಕ ಅನ್ಬೋದಾ? ಇಟ್ಸ್ ನಾಟ್ ಅಬೌಟ್ ಇಂಡಿಯಾ ಸ್ಪ್ರೈಟ್, ಇಟ್ಸ್ ಲೈಕ್ ಇಂಟರ್ನ್ಯಾಷನಲ್. ಸ್ಟೋರಿ ಶುಡ್ ಬಿ ಸೆಲೆಬ್ರೇಟೆಡ್ ಥ್ರೂಔಟ್ ದಿ ಗ್ಲೋಬ್. ಸ್ಪ್ಯಾನಿಷ್ ಭಾಷೆಗಳ ತಪ್ಪಾಗಿದೆ ಈ ಚಿತ್ರ. ಹೌದು ಸರ್, ಗ್ಲೋಬಲಿ ಅನ್ಬೋದಲ್ವಾ? ಪ್ರೈಡ್ ಅನ್ಬೋದಾ? ಗ್ಲೋಬಲ್ ಇಟ್ಸ್ ಅ ಪ್ರೈಡ್. ಆಕ್ಚುಲಿ ಏನಂದ್ರೆ ಇದು ಇಟ್ ಡಸಂಟ್ ಹ್ಯಾವ್ ಎನಿ ಲ್ಯಾಂಗ್ವೇಜ್ ಬ್ಯಾರಿಯರ್. ಇಟ್ಸ್ ಅಬೌಟ್ ಡಿವೈನ್ ಎಕ್ಸ್ಪೀರಿಯನ್ಸ್. ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಸೊ ಮಾಡ್ತೀವಿ. ಹೌ ಪ್ರೌಡ್ ಅಬೌಟ್ ದಿಸ್ ಫಿಲಮ್ ಫ್ರಮ್ ಕನ್ನಡ? ಏನಿಲ್ಲ ಸರ್, ಅದೊಂದು ಒಂಥರ ನಮ್ಮ ಹಾರ್ಟ್ ಬೀಟ್ಗೆ ಹೆಂಗೆ ಒಂಥರ ಸೊ ನಾವೆಲ್ಲ ನಮ್ಮ ಕನ್ನಡದಿಂದ ಬರ್ತಾ ಇದೆ ಗ್ಲೋಬಲಿ ಫಿಲಮ್. ತುಂಬಾ ಚೆನ್ನಾಗಿದೆ ಸರ್. ಅದು ಹೇಳಕ್ಕೆ ಎಕ್ಸ್ಪ್ಲೈನ್ ಮಾಡಕ್ಕಾಗ್ತದೆ. ಆಕ್ಚುಲಿ ಅದೊಂಥರ ನಾನು ಇಷ್ಟು ಮಾತಾಡ್ತಾ ಇರೋದೇ ಹೆಚ್ಚು. Okay. ವೈ ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನ ನಾವು ಮುಳುಗೋಗಿದ್ದೀವಿ. Okay. ಸೊ ಹಾಗಾಗಿ ನನಗೂ ಸುಧಾರಿಸ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಸರ್.